ಎಲ್ಲ ಭಾಗ್ಯ ಯಾರು ಕಾಣವಲ್ರಲ್ಲ ಅತ್ತಿ ಸುಸಿ ಇಲ್ಲೇ ಒಳಗದಾರನ ತಡಿಮೆ. ಓ ಸವಿತಾ, ಜಯಕ್ಕ, ಓ ಜಯಕ್ಕ. ಅಯ್ಯೋ ಭಾಗ್ಯ ಎಲ್ಲಮ್ಮ ಬರ್ರಿ ಕೂತ್ಕೊ ಬರ್ರಿ. ಏನ ಎಲ್ಲಮ್ಮ ಅಪರೂಪ ಬಿಟ್ಟಿಲ್ಲ ಇವ. ಏನು ಮಾಡಿಬಿಡ ಯಾಕ ಹಿಂಗ ಬ್ಯಾಸರ. ಹಾಗಾಗಿ ಅತ್ತಾಗೆ ತಗೊಟ್ಟು ಓಡಾಡ್ಕಿನಂತ ಹೋಗೋದು ಕೂತ್ಕೊಳ್ಳೋದು ಮನ್ಯಾಗ. ಮತ್ತು ನಾ ಎಲ್ಲಿ ಹೋಗ್ತಾನೆ ಹೇಳಿ, ಎಲ್ಲಿ ಹೋಗಿಲ್ಲ ನೋಡು. ಮೊನ್ನೆ ನಿನ್ನ ಮಾಮಾಗ ಪಡ್ ತಂದದ್ದ ಪ್ಲೇಟ್ ತರೋದು ಮಾಡ್ತೇನೆ ನೋಡಿ ನಾನು. ಹೌದವಾ, ಹೋಗ್ಲಿ ಬಿಡು, ಅದು ಬ್ಯಾಸ್ರ ಇರೋದ. ಅದ್ರ ಸುದ್ದಿ ಬೇಡ, ವಯಸ್ಸಾದ್ಮೇಲೆ ಹಂಗೆ ಪ್ಲೇಟ್ ಮತ್ತು ಕೊಡ್ಬಂತಂತವ. ನೀನೇ ತಗೊಂಡು ಬಾ ಒಂದು ದಿವಸ. ನಾನು ಕಾಲಿನ ಕುಂತಿರ್ತೇನೆ ಒಬ್ಬೇಕಿನ. ಬ್ಯಾಸ್ರ ಬಂದ್ರೆ ಸ್ವಲ್ಪ ಮಾತಾಡೋಕರ ಆಗತ್ತೆ. ಇನ್ನು ಬ್ಯಾಸ್ಗೆ ಶುರುವಾತು, ಬಿಸಿಲು ಸೆಕ್ಕಿಗೆ ಒಳಗಿರೋಕ್ಕಾಗಲ್ಲ. ಎಲ್ಲರೂ ಸಂಜೆ ಆದ ಕೂಡಲೇ ಬಾಗಿಲ ಕುತ್ಕೊಂಡಿರ್ತಾರೆ ಮಾತಾಡೋಕೆ. ಒಬ್ಬಾಕೆ ಒಳಗೆ ಕುತ್ಕೊಂಡು ಏನು ಮಾಡ್ತಿ? ಹೌದಾ ಅಕ್ಕ, ನಾನು ಅದನ್ನ ಹೇಳ್ತೇನೆ. ಅದು ಬೇಜಾರು ಮಾಡ್ಕೊಂಡು ಕುಂತಿರ್ತೈತಿ ಮಗ ಹಂಗೆ ಹೇಳಿ. ಚೆನ್ನಾಗೆಲ್ಲ ಅಣಿಯಂತ ಹಪ್ಪಳದ ಉಳ್ಳಿ ಅದನ್ನ ಮಾಡಿಟ್ಟಿರಿ. ನಿನ್ನೆ ಬಂದಿದ್ಲು ಭಾಗ್ಯ ಸವಿತಾ ಹೇಳಕ. ಹ್ಞೂ ಮಾಡಕತ್ತಾಳ, ಉಳ್ಳಿ ಮಾಡಿದ್ಲು. ಬಾ ಕುತ್ಕರಿ. ಚಾದು ಮಾಡಕ್ಕೆ ಹೇಳೇನು ಬೇ ಎಲ್ಲಮ್ಮ? ಇಲ್ಲ ಇವ ಬೇಡ, ಈಗೀಗ ಕುಡ್ಕೊಂಬಂದ ನಾವು ಮತ್ತೆ ಚಾಗಿ ರಾಮಾಯಣ ಹೆಚ್ಕೊಬೇಡ. ಕಡೆಗೆ ನೋಡಿ ಬಂತಂತ ಪಟ ಉದ್ದಿ ಹಾಕೋದು. ಕರಿ ಯಾಕೆನು ಭಾಗ್ಯನ. ಅತ್ತೀರ ಭಾಗ್ಯಕ್ಕೆ ಎಲ್ಲಮ್ಮ ಬಂದ್ರೇನ್ರಿ? ಹಾಂ, ಈಗ ಬಂದು ಕುತ್ಕೊಂಡಾರ. ಬಾರವ, ಅವ್ರ ಹತ್ರನ ಮಾತಾಡಕತ್ತಿದೆ. ತಗೊಂಬ. ಹಾಂ ಬಂತಾಡ್ರಿ. ಕೆಳಗೆ ಹಾಸಕ್ಕೆ ಸೀರೆ ತರ್ತೇನೆ. ಹಿಟ್ಟೆಲ್ಲ ಚೆಲ್ಬಿಟ್ರೆ ನೆಲ ಬೆಳಗ್ಗೆ ಆಗೋಕತಿ. ಮತ್ತೆ ಯಾರು ಮಾಡ್ಬೇಕದನ್ನ? ಏನು ಬೇ ಎಲ್ಲಮ್ಮ ಮರ್ತ ಬಿಟ್ಟು ಹೆಂಗೆ ನಮ್ಮನ್ನ? ಇಲ್ಲ ಸವಿತಾ, ಬೇಜಾರು ಅಂತ ಹೇಳಿದ್ನಲ್ಲ, ಹಂಗೆ ಬಂದಿದ್ನಿಲ್ಲ. ಬಾಯವ್ವ, ಎಲ್ಲರೂ ಹಿಂಗೆ ಕೇಳ್ತೀರಿ. ದಿನ ಬಂದು ಹೋಗ್ತಾನೆ. ಬಾ. ಹೌದಾ ಯವ್ವ, ನೀವು ಯಾರು ಬರ್ಸ ಹೋದ್ರೆ ಬೇಸರಕತಿ. ದಿವ್ಸಕ್ಕೆ ಒಂದು ಸರಿ ಏನಾದ್ರು ಬಂದು ಮಾತಾಡ್ಕೊಂತ ಹೋಗ್ತೀವಿ. ಖಾಲಿ ಇದ್ದ ನಾವು ಬರ್ತೇನೆ. ಮತ್ತೆ ಯಾರು ನಾನು ಭಾಗ್ಯಕ್ಕಂಕ್ರು ಆಕೆ ಇಲ್ಲೇ ಮನೆ ಇದ್ರೂ ಏನಾರು ಇದ್ರೆ ಆಯ್ತಾಳ ನೋಡಿ. ಹಂಗೆ ಹಾಗೇನಿಲ್ಲಲ್ಲೇ. ಇನ್ನು ಹೇಳಿದ ಕೂಡಲೇ ಬಂದಿಲ್ಲ ಹಪ್ಪಳ ಉದ್ದಕ್ಕೆ. ಹೋಗು, ಉಳ್ಳಿ ಎಲ್ಲ ತುಡಿ ಮಣಿ ಎಲ್ಲ ತಗೊಂಬ ಹೋಗ್ಲಗನ. ಲೇಟ್ ಆಗತ್ತೆ. ಬಿಸಿಲು ಹತ್ತು ಅಂದ್ರೆ ಬೆವ್ರು ಹೊಡಿತೈತಿ. ಬರೇ ಉದ್ದಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ತಗೋರಿ ಅಕ್ಕ, ಇಷ್ಟು ಮಾಡೀನೀಗ. ಹಾವು ಮಾಡಿಟ್ಟಾನೆ. ಈ ಕಡೆಗೆ ದಾರದಲ್ಲಿ ಕೊರೆದು ಕೊಡ್ತಾನೆ. ಅತ್ತಿಯರ ದಾರದಲ್ಲೇ ಕೊರೆ ಕೆಡ್ಯಾರ. ಹೌದು ಯವ್ವ, ಚಲೋ ಹಾಕೋ. ತಗೊಂಬ. ಒಂದೊಂದು ಉಳ್ಳಿ ತಿಂದು ನೋಡ್ರಿ ಹೆಂಗಾಗೈತೆ ಹೇಳ್ರಿ. ಹಪ್ಪತ್ತಿಟ್ಟು ತಗರ್ಬೇ ಅಲ್ಲಮ್ಮ. ಮಸ್ತಾಗಿ ನೋಡುವ, ಉಪ್ಪು ಖಾರ ಕಟ್ನಾಗ ಮಾಡೀರಿ. ಅತ್ತಿ ಸಸಿ ಮಾಡಿದ ಮೇಲೆ ಮುಗೀತು, ಮಾತಾಡಂಗೆ ಇಲ್ಲ. ಹೌದು ಬಾ, ಭಾಳ ಚಲೋ ಆಗ್ಯಾವ ನೋಡು. ಈ ಸಣ್ಣಗಾಳು ಇದು ಅದೇ ಪರಿಮಳ ಕಂಪು ಬರ್ತದೆ. ಹಂಗೆ ತಡಿಬೇ, ಮಣಿ ಅದನ್ನ ತರ್ತಾನೆ. ಅಂದೇನಿಲ್ವಾ, ಹೇಳಿದ್ದು ಇಷ್ಟು ಹಾಕ್ಬೇಕು, ಹಿಂಗೆ ಹಾಕ್ಬೇಕು ಹೇಳಿ. ಆಕೆ ಎಲ್ಲ ಅಣಿ ಮಾಡಿದ್ಲು. ಗಿಣಿಗೂ ಹಾಕ್ಸ್ಕೊಂಬಂದೆ. ಅವ ಹಲ್ಕಟ್ಟು ಬಾಡೆ ಚಲೋ ತಂಗೆ ಹಾಕ್ಬಿಟ್ಟನ್ ಬಿಡ ಹಿಟ್ಟು. ಹೆಂಗೆ ಬೈತಿಯಲ್ಲ ಯಾಕ? ಹೌದಾ, ಜೋಳದ ಹಿಟ್ಟನ್ನು ಹಂಗೆ ಅವಳ ರವೆ ಹಾಕ್ದಂಗೆ ಹಾಕ್ತಾನೆ, ಗೋಧಿ ಹಿಟ್ಟನ್ನು ಹಂಗೆ ಹಾಕ್ತಾನೆ. ಹಪ್ಪಳದ ಹಿಟ್ಟು ಕೆಡಿಸಿದ್ರೆ ಏನು ಮಾಡ್ತಿದ್ದಿ ನೀನು? ಹೋಲ್ ಬಿಡುವ. ಅಲ್ಲ ಯಾಕೆ ಸಿರಿ ಹಾಸ್ಕೊಬೇಕು ಕೆಳಗೆ. ಯವ್ವ, ಇನ್ನೆಲ್ಲ ಏನು ಬಂಗಾರದ್ದೆಲ್ಲ ಸುಮ್ಮನೆ ಕೂತ್ಕ. ಕಸ ಗುಡ್ಸ್ಕೊಂಡು ಒಂದಿಷ್ಟು ನೀರು ಹಾಕೊಂಡ್ರೆ ಹೋಗತಿ. ಸೀರೆ ಮೇಲೆ ಹಪ್ಪಳ ಹಾಕ್ಬಿಡೋಣಂತ. ಅದು ಮುದುಡ್ಕೊಂಡು ಹೋಗೋದು ನಾವು ಅರ್ತಾಗಿದ್ದ ಸರ್ದಾಡತ್ಲೆ. ಆತು ಬಿಡವ. ಹಾಗೆ ನೀನು ಒಂದು ಲತಡಿ ಮಣಿ ಹಿಡ್ಕೊಂಬರ್ತಾರ. ನಾ ಎಡಮಣಿ ಎಡಲತಡಿ ಇದ್ದು ನೀವು ತರ್ತೀರಿ ಅಂತ ಸುಮ್ಮನೆ ಇದ್ದೆ. ಈಗ ನಾನೇನು ನೋಡು ಉದ್ದಾಕೆಲ್ಲಕತಿ. ಅದೇ ಇದು ಓಸು ಉಳ್ಳಿ ಹರಿದಿಟ್ಕೊಂಡು ಅತ್ತಾಗಿದ್ದಾಗೆಲ್ಲ ಸ್ವಚ್ಛ ಮಾಡ್ಕ ಮುಗಿದ ಮೇಲೆ ನೋಡ್ಬಂತಿ. ನಾನೇನು ಮಾಡಲಿ ಕುತ್ಕೊಂಡು? ಅಯ್ಯವ್ವ, ನೀ ಏನು ಓದ್ತಿದ್ದಿ? ಹಪ್ಪಳ ಉದ್ದು ಕೊಡ್ತೇವೆ, ಇಲ್ಲೇ ಒಳಗೆ ಒಣ ಹಾಕ್ಬಿಡು. ಹಾಂ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ನಿನ್ನೆ ವಿಡಿಯೋದಾಗ ಹಪ್ಪಳದ ಹಿಟ್ಟು ಹೆಂಗೆ ಮಾಡೋದು ಹೇಳಿ ಹಿಂದಿನ ವಿಡಿಯೋದಾಗ ಹಾಕಿದ್ದೀವಿ ರೀ. ಇವತ್ತು ಹಪ್ಪಳ ಉದ್ದಾಕ ನೋಡ್ರಿ. ನಮ್ಮ ಹಳ್ಳಿ ಕಡೆ ಹಿಂಗೆ ಒಬ್ರಿಗೊಬ್ರು ಅಕ್ಕಪಕ್ಕದ ಮನೆಯವರು ಅಥವಾ ಯಾರಾದರೂ ದೋಸ್ತಿ ಇದ್ದವ್ರನ್ನ ಕೂಡಿಸ್ಕೊಂಡು ಕರೆದು ಉದ್ದೋದು ಹೀಗೆಲ್ಲ ಪದ್ಧತಿ ಇದೆ. ಈ ರೀತಿ ಈಗಲೂ ಯಾರು ಮಾಡ್ತಿರಲ್ಲ, ಯಾರಿಗೆ ಈ ಥರ ಎಲ್ಲರನ್ನೂ ಕರ್ಕೊಂಡು ಜೊತೆಗೂಡಿ ಹಪ್ಪಳ ಮಾಡೋದು, ಸಂಡಿಗೆ ಮಾಡೋದು ಇಷ್ಟ, ಕಮೆಂಟ್ ಮಾಡಿರಿ ಪ್ಲೀಸ್. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ. ಈಗ ನೋಡಿರಿ, ಹಪ್ಪಳ ಉದ್ದಾಕ ನಮ್ಮ ಮನೆಗೆ ಭಾಗ್ಯಕ್ಕ ಮತ್ತು ಎಲ್ಲಮ್ಮ ಬಂದಾರ್ರಿ. ಇನ್ನೊಂದೇನಂದ್ರೆ, ಈ ಅಕ್ಕಿ ಹಪ್ಪಳನ ಉದ್ದಿದ ಮೇಲೆ ಪಟ್ಟಂತ ಬಿಸ್ಲಿಗೆ ಹಾಕ್ಬಿಡಿದ್ರಿ. ಒಂದಿನ ಮನೆ ಒಳಗನ ನೆರಳಿಗೆ ಹಾಕ್ಕೋಬೇಕು. ಯಾಕಂದ್ರೆ ಡೈರೆಕ್ಟ್ ಬಿಸ್ಲಿಗೆ ಹಾಕಿಬಿಟ್ರೆ ಕೊಕ್ಕರೆಕ ಅಂದ್ರೆ ಮುದುಡ್ಕೊಂಬಿಡ್ತಾವೆ. ಮರುದಿನ ಐತಲ್ಲ, 1-2 ದಿನ ಚಲೋ ಬಿಸಿಲಲ್ಲಿ ಒಣಗಿಸಿ ತುಂಬಿಟ್ಕೊಂಡ್ರೆ ವರ್ಷ ಪೂರ್ತಿ ಬೇಕಾಗ ಹಪ್ಪಳ ತಯಾರಿ ಹಾಕೋರಿ. ಹೌದಾ, ಬಿಸ್ಲಿಗೆ ಹಾಕ್ಯಾರ ಮುದುರ್ಕೊಂಡು ಬಿಡ್ತಾವೆ, ತುಂಬಕ್ಕಾಗಲ್ಲ ದಬ್ಬಿಗೆ ಪಡಗಗೆ. ನೀವು ಎತ್ತರ ತುಂಬಿರ್ತೀರಿ? ನಾವು ಪಡಗದಾಗಲ್ಲ ಎಲ್ಲವ ಎಲ್ಲಿ ಒಡೆದು ಹೋಗತ್ತ ಸರಿಸಿ ಸ್ಟೀಲಿನ ಡಬ್ಬಿ ತುಂಬಿಟ್ಬಿಡ್ತಾನೆ. ಚಲೋ ಬಿಡವ ಅದ.
ತಗಾರವ ಎದ್ದಿಟ್ಟು ಹಿಟ್ಟು ಭಾಳ ಹಚ್ಬಿಡ್ರಿ ಯಾಕೆ ಅಯ್ಯ ಗೊತ್ತೈತೆ ಮರ್ಲಿ ಬ್ಯಾಡ್ಲಿ ನಾವು ಮಾಡಿದ್ರೆ ಹಪ್ಪಳನ ಯಾಕೆ ಬಗ್ಗೆ ನನ್ನ ಸೊಸಿಗೆ ಏನೇನೋ ಅಂತೀಯಲ್ಲ ನೀನು ಹೋಗ್ಲಿ ಬಿಡ್ರಿ ಎತ್ತೀರ ತಮಾಷೆ ಮಾಡ್ತಾರೆ ಅವರು ಒಂದೇ ಸಮನ ಓದ್ಬೇಕು ಅವನು ಹೊರಗು ತೆಳ್ಳಗಿರ್ಬೇಕು ಮಧ್ಯಾಹ್ನ ಒಂದೇ ಸಮ ಇರ್ಬೇಕು ಇಲ್ಲ ಹೊತ್ತು ಹೋಗ್ಬಿಡ್ತಾವೆ ಹೌದವ ನೋಡಿ ಹೆಂಗೆ ನಾವು ಓದ್ತಾವು ಮತ್ತು ಹಂಗೆ ಹಿಂದೆ ಕೂಡ ಒಂಚೂರು ಕುತ್ಕೊಂಡು ಎಲ್ಲ ಒಣ ಹಾಕ್ಬಿಡ್ರಿ ನಾ ಏನಾರ ಚಹಾ ತಿಂಡಿ ಮಾಡ್ತೇನೆ ತಗೊಳವ ಉಳ್ಳಿ ದೊಡ್ಡ ಅದು ಏನೋ ಬಗ್ಗೆ ಇಲ್ಲಿ ತಗೊಳವ ಸಣ್ಣ ಇದ್ರೆ ಉದ್ದಕ್ಕೆ ಬೇಸರಕತಿ ಮಂದಿ ಇಲ್ಲ ಯಾರು ಇಲ್ಲ ನಾವೇ ಇಸ್ ಮಂದಿ ದೊಡ್ಡ ಉದ್ರಿ ಏನಾಗಲ್ಲ ಹಂಗಲ್ಲ ಒಲೆಯಾಗ ಸುಡೋಬೇಕಾರ ಬಾಳ್ಯಾಗ ಕರಿಯಬೇಕಾರ ತೊಂದರೆ ಆಕತಿ ಸುಟ್ಟಾಗಂತೂ ಅಡ್ಡಿ ಇಲ್ಲ ಬಿಡು ಎಣ್ಣೆಗೆ ಕರೆದ್ರೆ ಅವು ಡಬಲ್ ಸೈಜ್ ಹಾಕವಲ್ಲ ಸಬ್ಬಕ್ಕಿ ಎಲ್ಲ ಹಾಕಿರ್ತೇವೆ ಹಗ್ಗರಿಗೆ ಅದಕ್ಕೆ ಹೇಳಿದ್ದೆ ಇನ್ನು ಉಳ್ದು ಹರಿಯೋದನ್ನು ಒಂಚೂರು ಹವಣೆ ಹರಿಯನ್ನವ ಉಳ್ಳಿನ ಕರೆನ ದೊಡ್ಡನ ಹಾಕುವ ಹಪ್ಪಳ ಸಾಕು ಇರಲಿ ಈಗ ಅಗಲಾಗ ಹಾಕೋನು ಮೇಲೆ ಹಾಕಿ ಅಂತ ಬಂದ್ರೆ ಆತು ಹಂಗೆ ಹಾಕೋ ಜಯಕ್ಕೆ ಅಗಲಾಗಲ ಹಾಕೋ ಕಡೆಗೆ ಮತ್ತು ಹಾಕ್ತಿಲ್ಲ ಒಂದು ಮೇಲೆ ಹಾಕಿಬಿಡುವಂತೆ ರಾತ್ರಿ ಪ್ಯಾನಿಗಿನ ಹಚ್ಚಿದ್ರೆ ಗಾಳಿಗೆ ಇದಾಗಿಬಿಡ್ತಾವ ಸಾಕು 2 ದಿನ ಒಣಗಿದ್ರೆ ಹಂಗೆ ಮಾಡ್ತಾನೆ ಬೇ ಅಗ್ಲಾಗಲ ಹಾಕಿದ್ರೆ ಜಾಗ ಭಾಳ ಬೇಕಾಕತಿ ಓಡಾಡಬೇಕಾದ್ರೆ ತುಳಿದು ಮಾಡ್ತಾವೆ ಈಗ ನನ್ನ ಮೊಮ್ಮಗ ಬಂದಂದ್ರೆ ತುಳಿದು ಒಂದ್ಕೊಂದು ಅಂಟಿಸೇ ಬಿಡ್ತಾನೆ ಅವನು ಬೆಳ್ಳುಳ್ಳಿ ಎಣ್ಣೆ ಮಾಡ್ಬೇಕತ್ತ ಹಪ್ಪಳದ ಇಟ್ಟು ತಿನ್ನಕ್ಕೆ ಹೇಳ್ತದ್ಲಿ ಸವಿತಾ ಮಾಡ್ತಾಳೆ ಏನೋ ಪಾಪ ಎಲ್ಲ ಕೆಲಸ ಅದಕ್ಕೆ ನಾ ಹೇಳ್ಕೊಟ್ಟು ದಾಟ ಹಿಟ್ಟು ಕುಡ್ಸೋದು ಮಾಡೋದು ತಲೆ ಬಿಸಿ ಸಾಕಾಗಿ ಹೋಗೈತೆ ಈಗ ಹೌದು ಬಿಡವಾ ಹಂಗೆ ಆಕತಿ ತಿನ್ನಾಕ ವರ್ಷ ಪೂರ್ತಿ ತಿನ್ನಾಕ ಮತ್ತೊಂದು 2 ದಿನನಾರು ಕಷ್ಟಪಡ್ಬೇಕಲ್ಲ ಏನು ಮಾಡ್ಬೇಕು ಕೊಡೋದ್ಬೇ ಮತ್ತು ಭಾಗ್ಯ ಹೆಂಗೆ ಹಪ್ಪಳ ಉದ್ದಿಗೆ ನೋಡು ಮಾತಾಡ್ತಾಳೆ ಕಡೆ ಜಯಕ್ಕೆ ಹೋದ್ಮೇಲೆ ಬೈಕೆಂದಾಡು ಎಲ್ಲಮ್ಮ ಹೌದಲ್ಲ ರೀ ಪಾಪ ಏನವ ಸರಿಯಾಗಿಲ್ಲ ಅಂತ ಹೇಳೋದು ಏನು ಮಾಡೋದು ತಗಾರೆ ಕೈ ಇಷ್ಟು ಉದ್ಕಂದು ಚಹಾ ಕುಡಿತೀರೇನ ಚಹಾ ಕುಡಿದು ಬಿಡ್ರಿ ಬ್ಯಾಸ್ರ ಬರ್ತದೆ ಹಂಗೆ ಏಕ ಉದ್ದಿದ್ರೆ ಅವ್ರೆ ಹಿತ್ತಾಳಿ ತಾಟು ಎಷ್ಟು ಚಂದ ಇತ್ತಲ್ಲ ಭಾಗ್ಯ ಹೊಸದೇನು ಹ್ಞೂ ಅಕ್ಕ ಹಿತ್ತಾಳಿ ಪರಾತಿತ್ತು ತೇರ್ದು ಮನೇದು ಇದು ಮೊನ್ನೆ ಹೊಸ ತಗೊಂಡಿದ್ವಿ ಅಡ ನಂಗೆ ಯಾಕೋ ಹಿತ್ತಾಳಿ ತಗೋಬೇಕು ಅನ್ನಿಸ್ತು ಇರಲಿ ಚಂದ ಕಾಣ್ತತಿ ಮತ್ತು ಬಳಸ್ಬೇಕು ಹೇಳಿ ತಗೊಂಡೆವ ಇಲ್ಲಿ ಕೇಳ ಭಾಗ್ಯ ನೀನು ಹಿತ್ತಾಳಿ ಪರತ್ತ ರೊಟ್ಟಿ ಮಾಡ್ಯಾಳ ಸವಿತಾ ಹೌದಕ್ಕ ಮೊದ್ಲು ಇದ್ವಲ್ಲ ಕಟ್ಗೆ ಕೊಣೊಬ್ಬಿಗೆ ಮತ್ತು ಹಿತ್ತಾಳಿ ಪರಾತನ ಬಳಸಿ ರೊಟ್ಟಿ ಮಾಡ್ತಿದ್ದಿಲ್ಲ ಹೌದು ನೋಡ್ದೆ ಈಗ ಈ ಊರ ಮುಂದೆ ಏನಾರ ಪಾಠ ಹೊಲಿಯಕ್ಕೆ ಹಗ್ಗ ಮಾಡಕ್ಕೆ ಎಲ್ಲೆಲ್ಲರ ಬಂದಿರ್ತಾವಲ್ಲ ಅರೊಬ್ರು ಅವು ಉಳ್ಕೊಂಡವು ಅದ್ರಾಗ ಮಾಡ್ತಾವೆ ತಾಡ್ರಿ ನಾನು ಚಹಾ ಏನಾರು ತಿಂಡಿ ತಗೊಂಬರ್ತಾನೆ ನಿಲ್ರಿ ತೊಗೊರಕ್ಕ ಮಂಡಕ್ಕಿ ಹಚ್ಚಿದ್ನಿ ಒಗ್ಗರಣೆ ಇತ್ತ ಹಂಗೆ 1-2 ಮಿರ್ಚಿ ಬಿಟ್ನ್ಯಾವ ತಿನ್ರಿ ತಿಂದು ಚಹಾ ಕುಡೀರಿ ಹೋಗೋ ನೀನು ಸವಿತಾ ತಲೆ ಕೆಟ್ಟತ್ತೇನು ನಿನಗೆ ಬರೀ ಮಂಡಕ್ಕಿ ಹಚ್ಚಿ ಚಹಾ ಮಾಡಿಬಿಡ್ತಾರ ಮತ್ತು ಮಿರ್ಚಿ ರಂಪು ಹಚ್ಕೊಂಡಿಯಲ್ಲ ಈ ಹಪ್ಪಳದ ಹಿಟ್ಟು ಮಾಡಿ ಸಾಕಾಗಿಲ್ಲ ನಿನಗೆ ಯಾಕೆ ಅದೇ ಎಷ್ಟು ಹತ್ತದ ಹೆಂಗೂ ನೀವು ಮುಂಜಾನೆ ದೌಡ ಬಂದಿರಿ 4 ಮಿರ್ಚಿ ಬಿಡೋದು ಏನು ಕಷ್ಟ ಒಲಿ ಹಚ್ಚದ ಅಷ್ಟ ಕಷ್ಟ ತಗರಿ ಅವ ತಿನ್ರಿ ಸಾಕು ಬಿಡುವ ಭಾಗ್ಯ ಇದ್ರಾಗ ತಗೊಂತೀವಿ ಇಬ್ಬರು ನಂಗಾರ ಹೆಚ್ಚು ತಿನ್ನೋದಾಗಲ್ಲ ಅತ್ತೇರ ನಿಮಗೂ ಹಾಕಿ ಬಿಡ್ತೀನಿ ತಿನ್ರಿ ನೀವು ಬರೋ ನಾನೇನು ಕೆಲಸ ಮಾಡೀನಿ ಅಂತ ನಾನು ಹೊಟ್ಟೆ ಹಸಿವಾಗಬೇಕು ಕೊಡು ಅಯ್ಯ ನೀವು ಒಳ್ಳೆ ನೀವು ಹಂಗೆ ಮಾತಾಡ್ತೀರಲ್ರಿ ಹೊಟ್ಟೆ ಕೆಲಸ ಮಾಡಿದ್ರೆ ಅಷ್ಟೇ ಹಸಿವಾಗತ್ತೆ ಯಾಕೆ ಇದ್ರಾಗ 4 ತಗೋ ಮಿರ್ಚಿ ಬೇಕಾರೆ ತಂದು ಹಾಕ್ತಾಳೆ ಸಾಕು ಮಂಡಕ್ಕಿ ಭಾಳ ಹಾಕವು ಕುತ್ಕೊಂಡು ಉದ್ದದಲ್ಲ ಹೊಟ್ಟೆ ಹಿಡ್ದಂಗೆ ಆಗತ್ತೆ ತಗೋ ಹಂಗಾರೆ ಉಣ್ಣಕ್ಕೆ ಮಾಡಿಬಿಡ್ಲಿ ಏನು ಬಗ್ಗೆ ಒಂದಿಟ್ಟು ಅನ್ನ ಸಾರು ಉಣ್ವಂತ್ರಿ ದವಳಕ್ಕೆ ಅದೆಲ್ಲ ಬೇಡ ಹಚ್ಕೆ ಬೇಡ ನೋಡೋಣ ದೌಡ್ ಉದ್ದದಾಗಲಿಲ್ಲದ್ರೆ ಏನೈತೆ ಅದನ್ನ ಕೊಡುವಂತಿ ಮತ್ತು ಅದಕ್ಕಾಗಿ ಬೇರೆ ಮಾಡೋದು ಬೇಡ ಮಂಡಕ್ಕಿ ಚಲೋ ಅದ ನೋಡುವ ಮೆಣಸಿನ್ಕಾಯಿ ಕಾರ್ ಕಣ್ಣಂಗೆ ಕಾಣ್ತವ ನಾನಂತವ ಅಲ್ಲವ ತಿಂದಾರ ನೋಡಲ್ಲೇ ಕಾರ್ ಇದ್ರೆ ಇಲ್ತಗ ಬಾಯಿ ಮ್ಯಾಲಿಗೆಲ್ಲ ಸ್ವಚ್ಛ ಆಗ್ಬಿಡ್ತೈತಿ ಇಲ್ಲಮ್ಮ ಕೊಡಬೇ ನಾನೊಂದಿಷ್ಟು ಉತ್ತಾನೆ ಪಾಪ ಇಷ್ಟೊತ್ತ ನಾ ಕುತ್ಕೊಂಡೆ ಎದ್ದು ಓಡಾಡಿ ಹೋಗೋದಿಟ್ಟು ಅಡಿಕೆಲ್ಲೇ ಹಾಕಿ ಯವ್ವ ಬೇಡ ತಗೋ ನೀ ಇದೆಲ್ಲ ತೆಗೆದು ಇವನಿಟ್ಟು ಬಾ ಇಟ್ಟು ಮತ್ತೊಂದಿಷ್ಟು ಅಷ್ಟು ಉಳ್ಳಿ ಒಂದೇ ಸರಿ ಮಾಡಿ ಅದಕ್ಕೆ ಮೇಲೆ ಒಂದಿಟ್ಟು ತಾಂಗ್ಲರ್ಬಿ ಹಾಕಿ ಬಾರ ಉಳ್ಳಿನೂ ಒಣಗದ್ಲ ಚಹಾ ತಗೋರ್ಬೇ ಮತ್ತು ನಿಮ್ಮ ಅತ್ತಿಗಿಲ್ಲ ಚಹಾ ಇಲ್ಲಿ ತಗೊಳ ಇದಕ್ಕೆ ಸಕ್ಕರೆ ಹಾಕಿಬಿಟ್ಟು ನೀನು ಮರ್ತು ಅತ್ತಿಯರು ಸಪ್ಪೆ ಚಹಾ ಕುಡಿತಾರೆ ಅವರಿಗೆ ಮಾಡಿಕೊಡ್ತಾನೆ ಬೇರೆ ನೀವು ಕುಡೀರಿ
ನೋಡಿರಿ ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂಗೆ ಆಲ್ಮೋಸ್ಟ್ ಹಪ್ಪಳ ಒದ್ದಾಗ ಬಂದವ್ರಿಗೆ ಚಹಾ ತಿಂಡಿ ಮಾಡೋದು ಅಥವಾ ಕಡೆಗೆ ಊಟ ಮಾಡಿರಿ ಊಟಕ್ಕೆ ಕೊಡೋದು, ಹಿಂಗೆ ಒಂದು ಒಳ್ಳೆ ಬಾಂಧವ್ಯ ನಮ್ಮ ಹಳ್ಳಿಗಳಲ್ಲಿ ಅದೇ. ಆದರೆ ಅದು ಈಗ ಅಪ್ರೂಪ್ ಆಗ್ತಾ ಬರ್ತಾ ಇದೆ ಆಧುನಿಕ ಜೀವನ ಶೈಲಿ ಶುರುವಾದ ಮೇಲೆ. ಸೊ ದಯವಿಟ್ಟು ನಾವು ಅಂಥದ್ದನ್ನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಕಾರ್ಟೂನ್ ವಿಡಿಯೋ ಮುಖಾಂತರ. ಸೊ ನ್ಯಾಚುರಲ್ಲಾಗಿ ಅದೇ ಥರ ಮಾಡೋಕ್ಕೆ ಕಷ್ಟ. ಈ ಕಾರ್ಟೂನ್ ವಿಡಿಯೋದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಪರ್ಟಿಗಳನ್ನು ತಗೊಂಡು ಹಳ್ಳಿಯ ಜೀವನವನ್ನು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಳೆ ಕಾಲದ ಪದ್ಧತಿಗಳನ್ನು ತೋರಿಸ್ತಾ ಇದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಬೇರೆಯವ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ಚಾನಲ್ ಬಗ್ಗೆ ಹೇಳಿ. ಈ ನಾವೆಲ್ಲ ಸಣ್ಣ ಸಣ್ಣ ಯೂಟ್ಯೂಬರು, ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಅವಶ್ಯಕತೆ ಐತ್ರಿ. ಸಪೋರ್ಟ್ ಮಾಡಿರಿ. ಮತ್ತು ಹಪ್ಪಳ ಉದ್ದಿದ್ದು ಹೆಂಗೆ ಹಪ್ಪಳ ಉದ್ದಿದ್ರು ಹೇಳ್ರಿ. ಚಹಾ ಮಂಡಕ್ಕಿ ಮಿರ್ಚಿ ಇಷ್ಟ ಆತೇನ್ರಿ ನಿಮಗೆ? ನಮಸ್ಕಾರ ರೀ ಎಲ್ಲರಿಗೂ. ಮತ್ತು ಹೆಂಗೆ ಮಾಡ್ಕೊತ ಹೋದ್ರೆ ವಿಡಿಯೋ ಭಾಳ ಲೆಂದಿ ಆಗಿಬಿಡ್ತೈತೆ ರೀ. ಅದಕ್ಕೆ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತೇವೆ ರೀ.